Hi students, this is Dr. Nizamuddin, Assistant Professor of Economics. In my previous session number 10, I was discussing about the major relationship between average cost and marginal cost. In my present session, session number 11, I would like to draw your attention on the long run cost curve. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 10ರಲ್ಲಿ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಕ್ಕೆ ಇರುವಂತಹ ಪ್ರಮುಖ ಸಂಬಂಧವನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ನನ್ನ ಪ್ರಸ್ತುತ ಸೆಷನ್ 11ರಲ್ಲಿ ದೀರ್ಘಾವಧಿ ವೆಚ್ಚದ ರೇಖೆಗಳ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಪರೀಕ್ಷೆಯಲ್ಲೂ ಕೂಡ ಕೆಲವೊಮ್ಮೆ 5 ಅಂಕಗಳಿಗೆ ದೀರ್ಘಾವಧಿ ವೆಚ್ಚದ ರೇಖೆಗಳ ಸ್ವರೂಪವನ್ನು ಕೇಳುವಂಥ ಸಾಧ್ಯತೆಗಳು ಖಂಡಿತ ಇರ್ತವೆ. ಆ ದೃಷ್ಟಿಯಿಂದನೂ ಕೂಡ ನಾನು ಇವತ್ತಿನ ಚರ್ಚೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದೀರ್ಘಾವಧಿ ಅಂದರೆ ಏನು? ವಾಟ್ ಈಸ್ ದ ಲಾಂಗ್ ರನ್? ದ ಲಾಂಗ್ ರನ್ ಪೀರಿಯಡ್ ಈಸ್ ಲಾಂಗ್ ಎನಫ್ ಟು ಎನೇಬಲ್ ಅ ಫರ್ಮ್ ಟು ವೇರಿ ಆಲ್ ಇಟ್ಸ್ ಫ್ಯಾಕ್ಟರ್ ಇನ್ಪುಟ್ಸ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ ಇನ್ ಅ ಶಾರ್ಟ್ ಪೀರಿಯಡ್ we can distinguish between the fixed factor and the ವೇರಿಯಬಲ್ ಫ್ಯಾಕ್ಟರ್. ಅಲ್ಪಾವಧಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ನಾವು ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಲಿಕ್ಕೆ ಬರೋದಿಲ್ಲ. ಕೆಲವು ಉತ್ಪಾದನಾಂಗಗಳೇನಾಗಿರ್ತವೆ? ಸ್ಥಿರವಾಗಿರ್ತವೆ. ಇನ್ನು ಕೆಲವೊಂದು ಉತ್ಪಾದನಾಂಗಗಳು ಬದಲಾಗುವ ಉತ್ಪಾದನಾಂಗಗಳಾಗಿರ್ತವೆ. ನಾವೀಗಾಗಲೇ ಏನು ಹೇಳಿದ್ದೀವಿ? ಭೂಮಿ ಸ್ಥಿರವಾಗಿರುತ್ತೆ, ಬಂಡವಾಳ ಅಫ್ಕೋರ್ಸ್ ಸ್ಥಿರವಾಗಿರುತ್ತೆ ಅಂತ ಹೇಳಿದ್ದೇವೆ, ಮತ್ತು ಸಂಘಟನೆ ಕೇವಲ ಶ್ರಮ ಮಾತ್ರ ಬದಲಾಗುವ ಉತ್ಪಾದನಾಂಗ ಅಂತ ಹೇಳಿದ್ದೇವೆ. ವೆರೇಸ್ ಇನ್ ದ ಲಾಂಗ್ ರನ್ನಲ್ಲಿ, ಲಾಂಗ್ ಪೀರಿಯಡಲ್ಲಿ, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಮೋರ್, ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಯು ಕ್ಯಾನ್ ವೇರಿ ಅಂತಂದ್ರೆ ಏನು? ನಿಮ್ಮ ಉತ್ಪಾದನಾಂಗಗಳನ್ನು ಎಷ್ಟರ ಮಟ್ಟಿಗೆ ಆದರೂ ಕೂಡ ಬದಲಾವಣೆಯನ್ನು ಮಾಡಬಹುದು. ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ನೀವು ಉತ್ಪಾದನಾಂಗಗಳನ್ನು, ಇನ್ಪುಟ್ಗಳನ್ನು, ಆದಾನಗಳನ್ನು ಹೆಚ್ಚಿಸಲೂಬಹುದು, ಸಾಧ್ಯವಾದರೆ ಕಡಿಮೆನೂ ಕೂಡ ಮಾಡಬಹುದು. ನಮ್ಮ ಡಿಸಿಷನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇರುತ್ತೆ ದೀರ್ಘಾವಧಿಯಲ್ಲಿ. ಅಲ್ಪಾವಧಿಯಲ್ಲಿ ಸಮಯಾವಕಾಶ ಅಷ್ಟೊಂದು ನಮಗೆ ಇರೋದಿಲ್ಲ. ಅವಧಿ ತುಂಬ ಅಲ್ಪಾವಧಿ ಆಗಿರುತ್ತೆ. ಕೆಲವು ಉತ್ಪಾದನಾಂಗಗಳನ್ನು ಮಾತ್ರ ನಾವು ಹೆಚ್ಚಿಸಬಹುದು, ಉಳಿದ ಉತ್ಪಾದನಾಂಗಗಳು ಏನಾಗಿರ್ತವೆ? ಸ್ಥಿರವಾಗಿರ್ತವೆ. ಸೊ ಇನ್ ದ ಲಾಂಗ್ ರನ್ a firm is not restricted to a particular plant capacity. ಏನು ಹಾಗಂದ್ರೆ, ದೀರ್ಘಾವಧಿಯಲ್ಲಿ ಒಂದು ನಿಗದಿತ ಪ್ರಮಾಣದ ಉತ್ಪಾದನಾಂಗಗಳ ಮಟ್ಟಕ್ಕೆ, ಪ್ಲಾಂಟ್ ಮೀನ್ಸ್, ವಾಟ್ ಯು ಮೀನ್ ವಿತ್ ದ ಪ್ಲಾಂಟ್ ಹಿಯರ್? ಅ ಪ್ಲಾಂಟ್ ಹಿಯರ್ ರೆಫರ್ಸ್ ಟು a particular size of the input level. Say for example, given size of technology, given size of the land, given size of the capital, there are no such restrictions in the long run. So each plant will represent each level of the different level of the input. ಈಚ್ ಲೆವೆಲ್ ಆಫ್ ಪ್ಲಾಂಟ್ ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ಲೆವೆಲ್ ಆಫ್ ದಿ ಇನ್ಪುಟ್. ಪ್ರತಿಯೊಂದು ಪ್ಲಾಂಟ್ ಅನ್ನುವಂತಹದ್ದು ಆ ಭಿನ್ನ ಭಿನ್ನ ಮಟ್ಟದ ಆದಾನಗಳನ್ನು ಅಥವಾ ಉತ್ಪಾದನಾಂಗಗಳನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಫರ್ಮ್ ಅಂತಂದ್ರೇನು? ಆ ಉದ್ಯಮ ಯಾವುದೇ ಒಂದು ನಿರ್ದಿಷ್ಟ ಮಟ್ಟದ ಉತ್ಪಾದನಾಂಗಗಳಿಗೆ ಸೀಮಿತ ಆಗಿರೋದಿಲ್ಲ, ರಿಸ್ಟ್ರಿಕ್ಟ್ ಆಗಿರೋದಿಲ್ಲ. ಇಟ್ ಕ್ಯಾನ್ ವೇರಿ ಆ್ಯಂಡ್ ಇಟ್ ಕ್ಯಾನ್ ಶಿಫ್ಟ್ ಫ್ರಮ್ ಒನ್ ಪ್ಲಾಂಟ್ ಟು ದ another plant. So shifting from one plant to the another plant is it refers to means what? The firm can increase the size of the input. So the firm can definitely increase or vary the factors of production or input. ಆ ಉದ್ಯಮ ಅನ್ನುವಂಥದ್ದು ಉತ್ಪಾದನಾಂಗಗಳ ಪ್ರಮಾಣವನ್ನು ಎಷ್ಟು ಬೇಕಾದರೂ ಕೂಡ ಆತ ಹೆಚ್ಚಿಸ್ಕೋಬಹುದು. ಯಾವುದೇ ನಿರ್ಬಂಧ ಅನ್ನೋದು ಇರೋದಿಲ್ಲ. ಇಟ್ ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲಾಂಟ್ ಕೆಪಾಸಿಟಿ ಟು ಅನದರ್. ಮೀನ್ಸ್ ವಾಟ್? ನಾನೀಗಷ್ಟೇ ಹೇಳಿದ್ದೇನೆ, ಉದ್ಯಮ, ಇಟ್ ಮೀನ್ಸ್ ದಟ್ ಉದ್ಯಮ ಇಟ್ ಕ್ಯಾನ್ ಮೂವ್ ಫ್ರಮ್ one plant of capacity to the another plant of capacity. Plant of capacity means what? The plant of capacity means one plant, it refers to, it indicates certain amount of certain levels of the factors of the production. ಕೆಲವೊಂದು ಭಿನ್ನ ಭಿನ್ನ ಪ್ರಮಾಣದ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತೆ ಆರ್ಗನೈಸೇಷನ್ ಇರುತ್ತೆ. ಫ್ರಮ್ ಒನ್ ಪ್ಲಾಂಟ್ ಟು ದ ಅನದರ್ ಪ್ಲಾಂಟ್ ಇಟ್ ಕ್ಯಾನ್ ಮೂವ್. ಅಂದ್ರೆ ಫ್ರಮ್ ಲೋವರ್ ಲೆವೆಲ್ ಟು ಹೈಯರ್ ಲೆವೆಲ್ ಇಟ್ ಕ್ಯಾನ್ ಮೂವ್, ಆರ್ ಫ್ರಮ್ ಒನ್ ಕೆಪಾಸಿಟಿ ಟು ಅನದರ್ ಕೆಪಾಸಿಟಿ ಅ ಫರ್ಮ್ ಕ್ಯಾನ್ ಅಬ್ವಿಯಸ್ಲಿ ಮೂವ್. ದೇರ್ ವಿಲ್ ಬಿ ನೋ ಸಚ್ ರಿಸ್ಟ್ರಿಕ್ಷನ್ಸ್ ಅಟ್ ಆಲ್. ಯಾವುದೇ ತರಹದ ನಿರ್ಬಂಧಗಳು ಅನ್ನೋದು ಇರೋದಿಲ್ಲ. whenever it is wished to do so in the light of changes in demand for its product. ಅಂದ್ರೇನು?
ತನ್ನ ಬೇಡಿಕೆಗೆ ತಾನು ಉತ್ಪಾದನೆ ಮಾಡ್ತಿರುವಂತಹ ಸರಕಿಗೆ ಬೇಡಿಕೆಯನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಹೆಚ್ಚಿಗೆ ಉತ್ಪಾದನೆ ಮಾಡಲಿಕ್ಕೆ, ಜಾಸ್ತಿ ಉತ್ಪಾದನೆ ಮಾಡಲಿಕ್ಕೆ a firm can move from one plant capacity to the another plant of a capacity. Means in order to produce more and more based on the demand for their particular product, the firm can move from one plant to the another plant. So that is the very freedom will be there in the long run. There will be no as such time restriction. So in the long run, there are only the variable cost or direct cost as total cost. Means what? In the long run, there are only the variable cost as a direct cost. ಅಂದ್ರೆ ಏನಂಗಾದ್ರೆ in the long run there will be no fixed cost ಅಂತ ಅರ್ಥ. In the long run there are only the variable cost ಅಂತಂದ್ರೆ ಅರ್ಥ ಏನು? ಲಾಂಗ್ ರನ್ ಅಲ್ಲಿ ಬದಲಾಗುವ ವೆಚ್ಚಗಳು ಮಾತ್ರ ಇರ್ತವೆ. ಎಲ್ಲಾ ವೆಚ್ಚಗಳು ಕೂಡ ಏನಾಗಿರ್ತವೆ? ಬದಲಾಗುವ ವೆಚ್ಚಗಳಾಗಿರ್ತವೆ. ಹಾಗಾದ್ರೆ ಏನಿರೋದಿಲ್ಲ? ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಇರೋದಿಲ್ಲ. In the long run, when we examine the unit cost of a firm, we come across only the average and marginal ಕಾಸ್ಟ್. ಹಾಗಾಗಿ ಈ ಸ್ಥಿರ ವೆಚ್ಚ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಒಟ್ಟು ಸ್ಥಿರ ವೆಚ್ಚನೂ ಇರೋದಿಲ್ಲ, ಸರಾಸರಿ ಸ್ಥಿರ ವೆಚ್ಚನೂ ಇರೋದಿಲ್ಲ. ಸೊ ಈ ಸ್ಥಿರ ಅನ್ನುವಂತಹ ಕಾನ್ಸೆಪ್ಟ್ ಇರೋದಿಲ್ಲ. ಎಲ್ಲ ವೆಚ್ಚಗಳು ಕೂಡ ಏನಾಗಿರ್ತವೆ? ಬದಲಾಗುವ ವೆಚ್ಚಗಳಾಗಿರ್ತವೆ. ಹಾಗಾಗಿ ಪ್ರಮುಖ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕು ಅಂತಂದ್ರೆ ಕೇವಲ 2 ತರಹದ ವೆಚ್ಚಗಳು ಬಹಳ ಪ್ರಮುಖವಾದಂತಹ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಲಾಂಗ್ ಪೀರಿಯಡ್ ಅಲ್ಲಿ. ಒಂದು ಸರಾಸರಿ ವೆಚ್ಚ, ಮತ್ತೊಂದು ಸೀಮಾಂತ ವೆಚ್ಚ. ಒನ್ ಈಸ್ average cost, another is marginal cost. These two costs plays very pivotal role or a detrimental role or a very important role during the long period. Marginal cost and average cost. Other than these two costs, other costs are not that much significant. Hence, we have only to analyze shape and relationship of the long run average cost curve and long run marginal cost curve. What is this long run average cost curve? Simply for the average cost we are calling it as a long run average cost. For marginal cost we are calling it as a long run marginal cost. ಈ ಸರಾಸರಿ ವೆಚ್ಚದ ರೇಖೆಯನ್ನು ದೀರ್ಘಾವಧಿಯಲ್ಲಿ ನಾವೇನಂತ ಕರಿತಾ ಇದ್ದೇವೆ? ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ LAC ಅಂತ ನಾವು ಬರಿತೇನೆ ಮುಂದಿನ ಡಯಾಗ್ರಾಮ್ ಅಲ್ಲಿ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ LAC ಅಂತಂದ್ರೆ ಏನರ್ಥ? ಅದು it is not line of control. So it is what LAC means long run average cost ಅಂತಂದ್ರೆ ಏನು? ಲಾಂಗ್ ರನ್ ಅವರೇಜ್ ಕಾಸ್ಟ್ ಅಂದ್ರೆ ಕನ್ನಡದಲ್ಲಿ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ. LMC ಅಂತಂದ್ರೆ ಏನು? ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ. ಎಲ್ ಅನ್ನೋದು ಅದು ಅವಧಿಯನ್ನ ಸೂಚಿಸ್ತಾ ಇರೋದು. ಸೊ ಏನು ಯಾವ ತರಹದ ಸಂಬಂಧವನ್ನ ಹೊಂದಿರ್ತವೆ ಅಂತ ನಾವು ನೋಡೋದಾದ್ರೆ, ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್, Y vertical axis represents the cost of the production. OX horizontal axis represents the output. And you can observe the different curves here. I have written 3 curves: SAC1, SAC2, SAC3. Means AC already I have said you, AC curve will be like English letter U shape. AC ರೇಖೆ ಹೇಗಿರುತ್ತೆ ಅಂತ ಹೇಳಿದೀನಿ ನಾನು. ಇಂಗ್ಲಿಷ್ ಅಕ್ಷರಮಾಲೆ U shape ಅಲ್ಲಿ ಇರುತ್ತೆ ಅಂತ ಹೇಳಿದೀನಿ. ಇಲ್ಲಿ 3 SACಗಳನ್ನು ತೆಗೆದುಕೊಂಡಿದ್ದೇನೆ. SAC1, SAC2, SAC3. What does it indicate? SAC mean short run average cost 1, short run average cost 2, short run average cost 3. Means these 3 cost curve represent 3 plant capacity. Means long period consists of the short period. ಒಂದು ವರ್ಷ ವಿವಿಧ ತಿಂಗಳುಗಳನ್ನು ಹೊಂದಿರುತ್ತೆ ಅಲ್ವಾ. ಲಾಂಗ್ ಪೀರಿಯಡ್ ಕನ್ಸಿಸ್ಟ್ ದ ಶಾರ್ಟ್ ಪೀರಿಯಡ್. ದೀರ್ಘಾವಧಿ ಅಲ್ಪಾವಧಿಯನ್ನು ಹೊಂದುತ್ತೆ. ಈ SAC1, SAC2, SAC3 ಅನ್ನೋದು 3 ಪ್ರಮುಖ ಉತ್ಪಾದನಾಂಗಗಳ ಮಟ್ಟವನ್ನ ಸೂಚಿಸುತ್ತೆ. ಅಂದ್ರೆ 3 ಅಲ್ಪಾವಧಿ ಈ 3 ಇರಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಡ್ರಾ ಎನ್ ನಂಬರ್, ಯು ಕ್ಯಾನ್ ಡ್ರಾ ದಿ ಎನ್ ನಂಬರ್ ಪ್ಲಾಂಟ್ಸ್, ಯು ಕ್ಯಾನ್ ಡ್ರಾ ದಿ ಎನ್ ನಂಬರ್ SAC4, SAC5, SAC6 ಅಂತ ನೀವು ಎಷ್ಟು ಬೇಕಾದರೂ ಕೂಡ ಬರೀಬಹುದು. ಹಿಯರ್ ಐ ಹ್ಯಾವ್ ಟೇಕನ್ ಓನ್ಲಿ 3, SAC1, SAC2, SAC3 ಅಂತ 3 ತೆಗೆದುಕೊಂಡಿದ್ದೇನೆ. ಈ 3 ಪ್ಲಾಂಟ್ಸ್ ಇರೋದು ಯಾವ ರೇಖೆಯ ಮೇಲೆ ಅಂತಂದ್ರೆ ಆ 3 SAC ರೇಖೆಗಳ ಮಿನಿಮಮ್ ಪಾಯಿಂಟ್ ಅನ್ನ ಕನೆಕ್ಟ್ ಮಾಡಿರುವಂತಹ LAC ರೇಖೆ. ನೀವು ನೋಡಬಹುದು ಚಪ್ಪಟೆಯಾಕಾರದ ಒಂದು ಅಗಲವಾದಂತಹ ಒಂದು ರೇಖೆ ಇದೆ. ಅದಕ್ಕೆ ಏನು ಹೆಸರು ಕೊಟ್ಟಿದ್ದೀನಿ ನಾನು? ಅದಕ್ಕೆ LAC. ಅಂದ್ರೆ ಅರ್ಥ ಏನಾದ್ರೂ LAC ಅಂತ ಹೇಳಿದ್ರೆ ಲಾಂಗ್ ರನ್ ಅವರೇಜ್
ಕಾಸ್ಟ್ ಅಂದ್ರೆ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ. ಆ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯಲ್ಲಿ ಎಷ್ಟು ಅಲ್ಪಾವಧಿ ವೆಚ್ಚದ ರೇಖೆಗಳಿದಾವೆ ನನ್ನ ಚರ್ಚೆಯಲ್ಲಿ? ಇಲ್ಲಿ 3 ಇದಾವೆ. SAC1, SAC2, SAC3 ಅಂತ ಹೇಳಿ. ನೋ ಯಾವ ಪ್ಲಾಂಟ್ ಅಲ್ಲಿ ಆತ ಉತ್ಪಾದನೆ ಮಾಡ್ತಾನೆ ಅನ್ನುವುದು ಪ್ರಶ್ನೆ. ವೇರ್ ಡಸ್ ಹಿ ಆಕ್ಚುಲಿ ಮ್ಯಾನುಫ್ಯಾಕ್ಚರ್, ಇನ್ ವಿಚ್ ಪ್ಲಾಂಟ್ ಹಿ ಮ್ಯಾನುಫ್ಯಾಕ್ಚರ್ ಅಂತ ನಾವು ಆನ್ಸರ್ ಮಾಡಬೇಕಾದ್ರೆ ನಾವು ಯಾವುದನ್ನು ನೋಡಬೇಕು? LMC ರೇಖೆಯನ್ನು ನೋಡಬೇಕು. LMC ಅಂತಂದ್ರೆ ಏನು? ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್, ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ. ಆ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ ನಾನೀಗಾಗಲೇ ಹಿಂದೆ ಚರ್ಚೆ ಮಾಡಿದ್ದೇನೆ. MC ವಿಲ್ ಬಿ ಈಕ್ವಲ್ ಟು AC, ಹೌದಲ್ವಾ? ಸೀಮಾಂತ ವೆಚ್ಚ ಸರಾಸರಿ ವೆಚ್ಚಕ್ಕೆ ಸಮನಾಗಿರುತ್ತದೆ, ಮಿನಿಮಮ್ ಪಾಯಿಂಟ್. ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. LMC ಕರ್ವ್ ಹ್ಯಾಸ್ ಕಟೆಡ್ LAC ಕರ್ವ್. ಈಗ ನಾವು LMC ಅಂತ ಹೇಳಿದಾಗ LAC ಹೇಳ್ಬೇಕು. ಅಲ್ಲಿ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ ಮತ್ತು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ ಸಂಬಂಧವನ್ನೇ ನೋಡಬೇಕು ನಾವಿಲ್ಲಿ. ಎರಡೇ ವೆಚ್ಚ ಬಹಳ ಪ್ರಮುಖವಾದದ್ದು ಅಂತ ನಾನೀಗೆಷ್ಟು ಹೇಳಿದ್ದೇನೆ. ಯಾವುದು? ಈ LAC ಮತ್ತು LMC. LAC ಚಪ್ಪಟೆ ಆಕಾರದ, ಅದು ಅಫ್ಕೋರ್ಸ್ ಯು ಶೇಪ್ ಅಲ್ಲಿ ಇದ್ರೂ ಚಪ್ಪಟೆ ಆಕಾರವಾಗಿರುತ್ತದೆ, ಫ್ಲಾಟರ್ ಶೇಪ್ ಇರುತ್ತೆ ಲಾಂಗ್ ಪೀರಿಯಡ್ ಅಲ್ಲಿ. ಶಾರ್ಟ್ ಪೀರಿಯಡ್ ಅಲ್ಲಿ ಇಂಗ್ಲಿಷ್ ಲೆಟರ್ ಪರ್ಫೆಕ್ಟ್ ಯು ಶೇಪ್ ಅಲ್ಲಿ ಇರುತ್ತೆ. ಈಗ ಫ್ಲಾಟರ್ ಶೇಪ್ ಅಲ್ಲಿರುವಂತಹ LAC ರೇಖೆ ಇದೆಯಲ್ಲ, ಅದನ್ನ LMC ರೇಖೆ, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಇದೆಯಲ್ಲ, ಪ್ಲಾಂಟ್ SAC2 ನಲ್ಲಿ ಅದು ಏನಾಗಿದೆ? ಅದು ಮಿನಿಮಮ್ ಪಾಯಿಂಟ್ ಅಲ್ಲಿ ಛೇದಿಸಿದೆ. ಸೊ ಆಫ್ಟರ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ LMC ಗೋಸ್ ಆನ್ ಇನ್ಕ್ರೀಸ್. So therefore the company or a firm manufacture the output at that particular plant ಅಂತ ಹೇಳ್ತೇವೆ. So my dear friends, in my present session I said you in the long run there are only two important cost. One is LAC and another is a LMC. LAC also would be English letter U shape, but the shape will be little flatter since it is a long period. And LMC and LAC both they will intersect and they will be equal each other. At that particular point the company will manufacture or the firm will produce the output. So I hope most of you have understood the very relationship between the LAC and LMC in the long run. In my next session I will discuss the another topic as per the Kuempu University syllabi. Till then let us have a small break. Jai Hind.